ಹೆಸರು ಮಂಜುನಾಥ್ ಪಾಪರಾಜನಹಳ್ಳಿ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಸರ್. ನಾವು ನಮ್ಮೂರಲ್ಲಿ ಪೂರ್ತಿ ಖಾತೆ ಎಲ್ಲ ಗೋಮಾಳದಲ್ಲಿ ಬಡವರು ಭಕ್ತರು ಸರ್. ಇವರೇ ರಾಮಕೃಷ್ಣ ಪೀಡಿಯೋ 2 ಲಕ್ಷ 3 ಲಕ್ಷ ತಗೋದು ಇವ್ರದೇ ಸೈನ್ಗಳು ಹಾಕಿ ಇವರೇ ಖಾತೆಗಳು ಮಾಡಿಕೊಟ್ಟು ಇವರೇ ವಜಾ ಮಾಡಿ ತಹಸೀಲ್ದಾರ್ನ ಅವನ್ನೆಲ್ಲ ಕರೆಸಿ ಎಲ್ಲ ತಳಿಸಿದ್ದಾರೆ ಸರ್. ಅದಕ್ಕೆ ಖಾತೆ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಸರ್, ಕೊಡ್ತೀವಿ. ಅವರೇ ಸೈನ್ ಮಾಡಿ ಅವರೇ ತಳಿಸಿರೋದು. 2 ಲಕ್ಷ ಏನು ತಗೊಂಡ್ರು? 2 ಲಕ್ಷ 3 ಲಕ್ಷ ತಗೊಂಡಿದ್ದಾರೆ ಸರ್. ನಮ್ಮ ಹತ್ರ ಪ್ರೂಫ್ ಇದೆ, ಕೊಡ್ತೀವಿ. ಏನಕ್ಕೆ ಇವರೇ ನೇನುಟಲ್ಲಿ ಹಾಕ್ಕೊಡೋದು ಸರ್. ಖಾತೆಗಳಿಗೆ ದುಡ್ಡು ತಗೋದು ತಹಸೀಲ್ದಾರ್ಗೆ ಇದು ಮಾಡಿ ಅಲ್ಲಿಂದ ತಳಿಸಿ ಇವರೇ ಖಾತೆಗಳಿಗೆ ಹಾಕ್ಕೊಡ್ತಿರೋ ಖಾತೆಗಳು ಕೂಡ ನಮ್ಮ ಹತ್ರ ಇದೆ ಸರ್. ಅಮೌಂಟ್ಗಳು ಕೂಡ ತಗೊಂಡಿದ್ದಾರೆ, ರೆಕಾರ್ಡಿಂಗು ಇದೆ ಸರ್ ನಮ್ಮ ಹತ್ರ. ಈಗ ಇದ್ರ ಬಗ್ಗೆ ಯಾರಿಗಾದ್ರು ದೂರು ಕೊಟ್ಟಿದ್ದೀವಿ? ಇಲ್ಲಿ ಕೊಟ್ಟಿದ್ದೀವಿ ಸರ್ ದೂರ. ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದೆ, ಲೋಕಾಯುಕ್ತ ಇದು ರೆಡಿ ಮಾಡಿ ಸೈನ್ ಹಾಸ್ಕೊಂಡಿದ್ದಾರೆ. ಇವರು ಪಂಚಾಯತಲ್ಲಿ ಎಲ್ಲ ಅನಾನುಕೂಲ ನಮ್ಮ ಬೆಟ್ಟದ ಮೇಲೆ ಪೂರ್ತಿ ಜನಕ್ಕೆ ಮಾಡಿದ್ದಾರೆ. ಒಂದು JCB ಹೋಗಂಗಿಲ್ಲ, ಒಂದು ಸರ್ವೆ ನಂಬರ್ಗೆ ಎಲ್ಲಿ ಬಂದ್ರೂ ಧಮ್ಕಿ, ದುಡ್ಡು ಕೊಡಿಲ್ಲ ಅಂದ್ರೆ ಅವ್ರ ಜಾಗ ಅಂತ ಕಳಿಸ್ತೀನಿ. ಲೈನ್ ಇವರೇ ರಾಮಕೃಷ್ಣ ಪಿಡಿಯೋ ಸಾರೇ ದುಡ್ಡು ಬೇಜಾನ್ ಮಾಡಿ ಅಲ್ಲ ಸುಲ್ಗೆ ಮಾಡಿಬಿಟ್ಟಿದ್ದಾರೆ ಸರ್. ICSE ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಕೇಳಿದ್ರೆ ನಾನೇ ಇದಕ್ಕೆ ಲೀಡ್ರು, ನಾನೇ ಪಂಚಾಯತಿಗಂತ ಒಂದು ಬೇರೆ ಅಧಿಕಾರಿನ ಕೂಡ ಬೇದಿರೋ ವಿಡಿಯೋ ಇದೆ ಸರ್. ನಾನೇ ಪಂಚಾಯತಿಗೆ ಲೀಡ್ರು. ಇದು ಪೂರ್ತಿ ಜಾಗಗಳು ಎಲ್ಲ ಗೋಮಾಳದಾಗ ಇವ್ರ ಅಕ್ಕೆ ಎಲ್ಲ ಇವರೇ ನೇನುಟನ್ನು ಹಾಕಿಸಿ ಎಲ್ಲರಿಗೂ ವಜಾ ಮಾಡಿ ಎಲ್ಲರಿಗೂ ಕಳಿಸಿದ್ದಾರೆ ಸರ್. JCB ಎಲ್ಲ ನಷ್ಟ ಪರಿಹಾರಗಳೆಲ್ಲ ಇವ್ರ ಮೇಲೆ ಕೇಸ್ ಆಗ್ತಾ ಇದೆ ಸರ್. ನಾವು ಈಗ ಕೋರ್ಟ್ ಮುಖಾಂತರ CO ಭೇಟಿ ಆದ್ರಲ್ಲ, ಏನು ಹೇಳಿ CO ಅವರು ಅದಕ್ಕೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು ಸರ್. ವರ್ಗಾವಣೆ ಎಲ್ಲ ಮಾಡಿದ್ರಂತ? ವರ್ಗಾವಣೆ ಕೋರ್ಟಲ್ಲಿ ವರ್ಗಾವಣೆ ಆಯಿತು. ಈಗ ಪಂಚಾಯತಿಗೆ ನಾನೇ ಯಾರು ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ಇದು ಮಾಡ್ತಾರೆ. ಅದಕ್ಕೆ ಇಲ್ಲಿ ಮನವಿ ಮಾಡಿದ್ವಿ ಸರ್. ನನ್ನ ಹೆಸರು ನಿರಂಜನ್ ಅಂತ, ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್. ನಮ್ಮ ಅವಧಿ ಮುಗ್ದಿದೆ. ನಮ್ಮ ಅವಧಿಯಲ್ಲಿ ನಾವು ಸದಸ್ಯರಾಗಿದ್ದು ಏನಕ್ಕೆ ಥರ ಇಲ್ಲ ಅಂತಾರೆ ನೋಡ್ರಿ, ಆ ಮಟ್ಟಕ್ಕೆ ಆಗೋಗಿತ್ತು. ಯಾಕೆ ಅಂದರೆ ನಾವು ಸದಸ್ಯರಾಗಿ ನಮಗೆ ಇಂಥ ಯಾವುದಾದ್ರು ಒಂದು ದಾಖಲೆ ಬೇಕು ಅಂತ ಕೇಳಿದ್ರೆ ಕೊಡೋಕ್ಕೆ ಬರೋಲ್ಲ, ನಿಮಗೆ ಸದಸ್ಯರಿಗೆ ಕೊಡೋದಕ್ಕೆ ರೈಟ್ಸೇ ಇಲ್ಲ ಅಂದ್ಬಿಟ್ಟು ಲಾಸ್ಟಿಗೆ ನಾನು ZP ಅವ್ರಿಗೂ ಮನವಿ ಕೊಟ್ಟಾಗ ಇವ್ರು ZP CO ಅವ್ರು ಬಂದು ನೋಡಪ್ಪ ಸದಸ್ಯರಿಗೆ ಎಲ್ಲನೂ ನೋಡೋಕ್ಕೆ ಎಲ್ಲನೂ ಕೊಡೋದಕ್ಕೆ ಅಧಿಕಾರ ಇದೆ, ಕೊಡಿ ಅಂದಮೇಲೆ ಅದನ್ನು ಮೀಟಿಂಗ್ ಮಾಡೋದಕ್ಕೂ ನಾನು ಮನವಿ ಕೊಟ್ಟು ಮೀಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಸಾಮಾನ್ಯ ಸಭೆ ಮಾಡೋದಕ್ಕೂ ಮನವಿ ಕೊಟ್ಟು ಸಾಮಾನ್ಯ ಸಭೆ ಮಾಡಿದ್ದೀನಿ. ಆ ಮಟ್ಟಕ್ಕೆ ನಮ್ಮ ಕೊಂಡರಾಜನಹಳ್ಳಿ ಪಂಚಾಯತಿ ಇದೆ. ಇಲ್ಲಿ ಇವಾಗ ನಮ್ಮ ಬೆಟ್ಟದ ಮೇಲೆ ಸುಮಾರಷ್ಟು ಜಾಗಗಳು ಮನವಿ ಕೊಟ್ಟು ತಾಲೂಕು ಆಫೀಸಿಂದನೇ ತಾಲೂಕು ಎಲ್ಲ ನೆಲಸಮ ಮಾಡಿದ್ದಾರೆ. ಅವ್ರು ಹೇಳಿದ್ರು ನನ್ನ ಹತ್ರ ದಾಖಲೆ ಇದೆ ಅಂತ. 100% ನಿಜ. ನೀನು ಬುಕ್ ಎಂಟ್ರಿ ಹಾಕಿ ಕೊಡ್ಬೇಕಾ, ಕಾಸು ಕೊಟ್ಟರೆ ಹಾಕ್ಕೊಡ್ತಾರೆ. ಕಾಸು ಕೊಟ್ಟರೆ ಬುಕ್ ಎಂಟ್ರಿ ಹಾಕಿ ಕೊಡ್ತಾರೆ. ಮತ್ತು ಸರ್ಕಾರಿ ಜಾಗ ಅಂತ ತಾಲೂಕು ಆಫೀಸಿಂದ ಅದನ್ನ ವಜಾ ಮಾಡಿಸಿ ಬ್ಲ್ಯಾಕ್ ಮೇಲ್ ಮಾಡಿಸಿ ಇವ್ರ ಮೇಲೆ ಧಮಕಿ ಹಾಕ್ತಾರೆ. ಏನಪ್ಪ ಏನು ಎಲ್ಲೆಲ್ಲ ಹೋಗ್ತೀರಂತ, ಲೋಕಾಯುಕ್ತಿಗೆ ಹೋಗ್ತೀರಂತೆ, ನಾನು SC ಅಟ್ರಾಸಿಟಿ ಹಾಕ್ಸ್ಬಿಡ್ತೀನಿ, ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತೀನಿ ಅಂತ ಸುಮಾರು ಜನಕ್ಕೆ ಭಯ ಬಿದ್ದು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. SC ಅಂದರೆ ಏನು, ಆ ಮಟ್ಟಕ್ಕೆ ದುರ್ಬಳಕೆ ಮಾಡ್ಕೋಬಾರ್ದು. ಕಾನೂನು ಎಲ್ರಿಗೂ ಒಂದೇ, ಅರ್ಥ ಆಯ್ತಾ? ನೀವು SC ಅಂತ ಹೇಳ್ಬಿಟ್ಟು ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದು ತಪ್ಪು. ನೀನೊಬ್ಬ ಸರ್ಕಾರಿ ಅಧಿಕಾರಿ ಕೆಲಸ ಮಾಡಬೇಕು. ಇಡೀ ಪಂಚಾಯಿತಿಯಲ್ಲಿ ನೆಕ್ಸ್ಟ್ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ ನಿರ್ಧಾರ ಮಾಡೋದು ನಾನು ಅನ್ನೋ ಮಟ್ಟಕ್ಕೆ ಮಾತಾಡ್ತೀನಿ. ಅಧ್ಯಕ್ಷ ಎಲೆಕ್ಷನ್ ಬಂದರೆ ಆತನ ಕೈವಾಡ ಇರುತ್ತೆ ಪಂಚಾಯಿತಿಯಲ್ಲಿ. ಆ ಮಟ್ಟಕ್ಕೆ ಆತ ನಡ್ಕೊತಾನೆ. ಒಂದು ಕ್ಲೀನಿಂಗು ನಮ್ಗೆ ಗೊತ್ತೇ ಇರಲ್ಲ, ಕ್ಲೀನಿಂಗ್ ಮಾಡ್ತಾನೆ. ಏನು ಸರ್ ಯಾವ ಅನುದಾನ ಅಂದರೆ ನನಗೆ ಗೊತ್ತಿಲ್ಲ ಹೇಳ್ತೀನಿ ಅಂತಾನೆ. ಒಬ್ಬ ಸದಸ್ಯರನ್ನು ಸಹ ಒಂದು ತಂಡ ಇದೆ, ಆ ತಂಡ ಹೊರತುಪಡಿಸಿ ಯಾರನ್ನೂ ಅವರು ನಮ್ಮ ಸದಸ್ಯರು ನಮ್ಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿ ಬಂದಿದ್ದಾರಪ್ಪ ನಮ್ಮ ಪಂಚಾಯತಿಗೆ ಅಂತ ನೋಡೋದೇ ಇಲ್ಲ. ಕೆಲವೇ ಮಂದಿಗೆ ಮಾತ್ರ ಪಂಚಾಯತಿ ಮತ್ತು ಬ್ರೋಕರ್ಗಳಿಗೆ ಮೊದಲನೇ ಆದ್ಯತೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ಕೊಡ್ತಾರೆ. ಇದು ಉದಾಹರಣೆಗಳು 1000 ಇದೆ. ನಾನು ಎತ್ಕೊಂಡೋಗಿ ಒಂದು ಅರ್ಜಿ ಕೊಟ್ಟು ಸರ್ ಇದನ್ನು ಮಾಡಿಕೊಡಿ ಅಂತ ಯಾವುದಾದ್ರೂ ಒಂದು ಕೊಟ್ಟರೆ, ಸರ್ ಇದಕ್ಕೊಂದು ಕೋರಿ ಹಾಕಿ ಇದು ಮಾಡೋಕ್ಕೆ ಬರಲ್ಲ ಅಂತ ವಾಪಸ್ ಕೊಡ್ತಾನೆ. ಅದೇ ಒಬ್ಬ ಬ್ರೋಕರ್ ಎತ್ಕೊಂಡೋಗಿ ಅದು ಕೊಟ್ಟರೆ ಅದು 100% ನಾಳೆ ಸಂಜೆ ಸಿಗುತ್ತವೆ ದಾಖಲೆ ಎಲ್ಲ ಮಾಡಿಕೊಡ್ತಾರೆ. ಆ ಮಟ್ಟಕ್ಕಿದೆ ನಮ್ಮ ಕೊಂಡರಾಜನಹಳ್ಳಿ ಪಂಚಾಯತಿ. ಅದಕ್ಕೆ ಇವಾಗ ಮನವಿ ಕೊಟ್ಟಿದ್ದೀರಿ. ಅವರು KETಗೂ ಏನೋ ಹೋಗಿ ಇಷ್ಟು ದಿನ ಇದ್ದರು. ಆದಷ್ಟು ನಾಳೆ ನಾಳಿದ್ದವ್ರಿಗೆ ಆರ್ಡರ್ಸ್ ಬರ್ಬೋದು. ಅವ್ರನ್ನ ಆದಷ್ಟು ಇಲ್ಲಿಂದ ರಿಲೀವ್ ಮಾಡಿಕೊಟ್ರೆ ಆ ಪಂಚಾಯತಿ ನುಡಿಸ್ದಂಗೆ ಆಗುತ್ತೆ. ನಮಗೋಸ್ಕರ ಅಲ್ಲ, ಇದು ಪಂಚಾಯತಿ ನುಡಿಸಿ 4 ಒಳ್ಳೆ ಹೆಸರಿರೋದನ್ನ ಹಾಳು ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ನಾವೆಲ್ಲ ಬಂದು ಇಲ್ಲಿ ಮನವಿ ಕೊಟ್ಟಿದ್ದೀವಿ.